ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗಾಗಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ರೈತರಾಗಿದ್ದೀರಿ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ರೈತರಾಗಿರ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ತಂದೆ ಅಥವಾ ತಾಯಿ ರೈತರಾಗಿರ್ಬೋದು, ಇಲ್ಲಿ ಅವ್ರಿಗೆ ಏನು ಗುಡ್ ನ್ಯೂಸ್ ಅಂತಂದರೆ, ನೀವು ತೊಗರಿ ಬೆಳೆದಿದ್ದೆ ಅಂದ್ರೆ ನಿಮಗೆ ಬೆಂಬಲ ಬೆಲೆ ಘೋಷಣೆ ಆಗಿದೆ. ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಮಾಡಿ ಸರ್ಕಾರ ಒಂದು ಏನು ತೊಗರಿ ಖರೀದಿ ಮಾಡುವಂಥ ಒಂದು ಇದು ಜಾರಿಗೆ ತಂದಿರುವಂಥದ್ದು. ತೊಗರಿನ ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ರೇಟು ಎಷ್ಟಾಗಿದೆ, ಎಲ್ಲೆಲ್ಲಿ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನೀವು ರೈತರಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮಲ್ಲಿ ರಿಕ್ವೆಸ್ಟ್ ಯಾಕೆ ಮಾಡ್ಕೊಳ್ತೀನಿ ಅಂದರೆ, ಉಪಯುಕ್ತವಾದಂಥ ರೈತರಿಗಾಗಿರ್ಬೋದು, ಸರ್ಕಾರಿ ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಹೊಸ ಅಪ್ಡೇಟ್ ಬಂದಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರಿಗೂ ಕೂಡ ಒಂದೊಂದು ಅಪ್ಡೇಟ್ ಬರ್ತಿರುತ್ತೆ. ಅಂಥವೆಲ್ಲ ಮಾಹಿತಿಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಇಂಪಾರ್ಟೆಂಟ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ರೈತರಿಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ರೈತರು ತೊಗರಿ ಏನಾದರೂ ಬೆಳೆದು ಮನೆಯಲ್ಲಿ ಇಟ್ಕೊಂಡಿದ್ರೆ, ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂತೇಳಿ ನೀವು ಮಾರಾಟ ಮಾಡದೆ ಮನೆಯಲ್ಲಿ ಇಟ್ಕೊಂಡಿದ್ದರೆ, ಈಗ ರೈತರಿಗೆ ಸರ್ಕಾರದ ಕಡೆಯಿಂದ ಖರೀದಿಗೆ ಕೇಂದ್ರಗಳನ್ನು ತೆರೆದಿದ್ದಾರೆ. ಹೌದು ಸ್ನೇಹಿತರೆ, ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರಗಳನ್ನು ತೆರೆದಿರುವಂಥದ್ದು ತೊಗರಿ ಖರೀದಿ ಮಾಡಲಿಕ್ಕೆ. ಇದಕ್ಕೆ ಬೆಂಬಲ ಬೆಲೆ ಎಷ್ಟಿದೆ ಅಂತ ಘೋಷಣೆ ಮಾಡಿದೆ ಸರ್ಕಾರ. ಅಂದರೆ ಈ ಬೆಂಬಲ ಬೆಲೆದ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಸಹಾಯಧನ ಕೊಡ್ತಾ ಇರುವಂಥದ್ದು ರೈತರಿಗೆ. ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿಕೊಂಡು ಇಲ್ಲಿ ಖರೀದಿ ಮಾಡ್ತಾ ಇರುವಂಥದ್ದು ತೊಗರಿ. ಕೇಂದ್ರ ಸರ್ಕಾರದಿಂದ 7,550 ರೂಪಾಯಿಗೆ ಖರೀದಿ ಮಾಡಿದರೆ, ಇಲ್ಲಿ ರಾಜ್ಯ ಸರ್ಕಾರ ಕೂಡ ಅದರ ಜೊತೆ ಕೈ ಸೇರಿಸಿ ಇಲ್ಲಿ ರಾಜ್ಯ ಸರ್ಕಾರ ಏನಿದೆ ರೈತರಿಗೆ ಕೂಡ ಒಂದು ಸಹಾಯಧನ ನೀಡಬೇಕು ಅನ್ನೋ ಉದ್ದೇಶದಿಂದ ರೈತರಿಗೂ ಕೂಡ ಒಂದು ಸಹಾಯಧನ ಮಾಡ್ತಾಯಿದೆ. ಎಷ್ಟು ಸಹಾಯಧನ ಇದೆ, ಇಲ್ಲಿ ಕೇಂದ್ರದಿಂದ 7,550 ರೂಪಾಯಿ ಸಿಗುವಂಥದ್ದು ಕ್ವಿಂಟಲ್ಗೆ. ಒಂದು ಕ್ವಿಂಟಲ್ ತೊಗರಿಗೆ ಇಲ್ಲಿ 7,550 ರೂಪಾಯಿ ಬೆಲೆ ಇರುವಂಥದ್ದು. ಇನ್ನು ರಾಜ್ಯ ಸರ್ಕಾರ ಏನು ಸಹಾಯಧನ ಕೊಡ್ತಾಯಿದೆ ಅಂದರೆ, ಪ್ರತಿ ಕ್ವಿಂಟಲ್ಗೆ 450 ರೂಪಾಯಿ ಪ್ರತಿ ಕ್ವಿಂಟಲ್ಗೆ. ಒಬ್ಬ ರೈತರಿಗೆ ಅಲ್ಲ, ಗಮನವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಕ್ವಿಂಟಲ್ಗೆ 450 ರೂಪಾಯಿ ಅಂತೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಕೈ ಜೋಡಿಸಿ ಸಹಾಯ ಮಾಡ್ತಾಯಿದೆ ರೈತರಿಗೆ. ಪ್ರತಿ ಕ್ವಿಂಟಲ್ಗೆ 450 ರೂಪಾಯಿ, ಒಟ್ಟು ಎರಡೂ ಸೇರಿ 7,550 ರೂಪಾಯಿ ಪ್ಲಸ್ 450 ರೂಪಾಯಿ, ಒಟ್ಟು ಟೋಟಲ್ ರೈತರಿಗೆ ಪ್ರತಿ ಕ್ವಿಂಟಲ್ಗೆ ಸಿಗುವಂಥದ್ದು 8,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ತೊಗರಿಗೆ. ಇದು ಬೆಂಬಲ ಬೆಲೆ. ಈ ಒಂದು ತೊಗರಿ ಯಾರಾದರೂ ಬೆಳೆದಂಥ ರೈತರು ನೀವು ನೋಡ್ತಾ ಇದ್ದರೆ, ತೊಗರಿ ಬೆಳೆದಂಥವರು ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಹೊರಗಡೆ ಒಂದು ಮಾರಾಟ ಮಾಡಲಿಕ್ಕೆ ಹೋದರೆ ಅಲ್ಲೇ ಬೆಲೆ ಇರೋದಿಲ್ಲ. ಹಾಗಾಗಿ ಅದು ಖರ್ಚು ವೆಚ್ಚ ನೋಡಿದರೆ ಅದು ತುಂಬ ಲಾಸಲ್ಲಿರ್ತಾರೆ ರೈತರು. ಆ ಒಂದು ಕಾರಣಕ್ಕಾಗಿ ನೀವು ಸರ್ಕಾರ ಎಲ್ಲಿ ಕೇಂದ್ರಗಳು ತೆಗೆದಿದೆ ಅಲ್ಲಿ ಹೋಗಿ ನೀವು ಮಾರಾಟ ಮಾಡಿದರೆ ಈ ಒಂದು ಸಹಾಯಧನ ಸಿಗುತ್ತೆ. ಹೊರಗಡೆ ಮಾರಾಟ ಮಾಡಿದರೆ ಇದಕ್ಕೆ ಸಹಾಯಧನ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ 450 ರೂಪಾಯಿ ಪ್ರತಿ ಕ್ವಿಂಟಲ್ಗೆ. ಇದು ನೀವು ಸರ್ಕಾರಿ ಒಂದು ಏನು ಸರ್ಕಾರ ಇದು ಯೋಜನೆ ತಂದಿದೆ ಸರ್ಕಾರ, ಈ ಬೆಂಬಲ ಬೆಲೆ ಖರೀದಿ ಮಾಡಬೇಕಂತ, ಆ ಕೇಂದ್ರಗಳಲ್ಲಿ ನೀವು ಮಾರಾಟ ಮಾಡಿದರೆ ಇದಕ್ಕೆ ಟೋಟಲಾಗಿ 8,000 ಸಿಗುತ್ತೆ. ಎಲ್ಲಾದರೂ ಹೊರಗಡೆ ನಾವು ಮಾರಾಟ ಮಾಡ್ತೀವಿ ಅಂತಂದರೆ ಈ ಬೆಲೆ ನಿಮಗೆ ಸಿಗೋದು ಡೌಟು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಉತ್ತಮವಾದಂಥ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ವಿಡಿಯೋ ಕ್ವಾಲಿಟಿ ಯಾವುದೇ ರೀತಿ ಇದ್ದರೂ ನಾವು ಹೇಳುವಂಥ ಒಂದು ಮಾಹಿತಿ ವಯಸ್ಸಾಗಿರ್ಬೋದು ಏನಾದರೂ ಇದು ಆಗಿದ್ರೆ ಕ್ಲಿಯರ್ ಇರಲಿಕ್ಕೂ ಕೂಡ ತಿಳಿಸುವಂಥ ಮಾಹಿತಿ ಒಂದು ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಿರುತ್ತೆ. ಅದಕ್ಕಾಗಿ ಇದೇ ರೀತಿಯ ಒಂದು ಮಾಹಿತಿಗಳು ನಿಮ್ಗೆ ಸಿಗಬೇಕು ಅಂತಂದ್ರೆ, ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆ ಆಗಿರ್ಬೋದು, ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪಿಂಚಣಿ ಯೋಜನೆ ಆಗಿರ್ಬೋದು, ಕಾರ್ಮಿಕ ಇಲಾಖೆಯಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು, ಇನ್ನೂ ಹಲವಾರು ಅಂಗವಿಕಲರ ಸೌಲಭ್ಯಗಳಾಗಿರ್ಬೋದು, ಸರ್ಕಾರದಿಂದ ಏನೆಲ್ಲ ಒಂದು ಬಡವರಿಗೆ BPL ರೇಷನ್ ಕಾರ್ಡ್ದ ಬಗ್ಗೆ ಆಗಿರ್ಬೋದು,
ಬಾ ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಇಂಥ ಒಂದು ಯಾವುದೇ ಯೋಜನೆಗಳ ಆದರೂ ಕೂಡ ಅದರ ಬಗ್ಗೆ ಒಂದು ಸ್ಪಷ್ಟವಾಗಿ ಮಾಹಿತಿ ತಿಳಿಸಿಕೊಡ್ತೀವಿ ನಮ್ಮ ಚಾನಲಲ್ಲಿ. ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಮಾಹಿತಿ ನಾನು ಕೊಡ್ತಾ ಇರ್ತೀನಿ. ಹಾಗಾಗಿ ನೀವು ಹಾಗೆ ವಿಡಿಯೋನ ನೋಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಹೋದಿರಿ ಅಂತಂದ್ರೆ ಮಾಹಿತಿ ತಿಳಿಸುವಂಥ ಮಾಹಿತಿನೂ ಕೂಡ ಅರ್ಥ ಆಗೋದಿಲ್ಲ. ಹಾಗೆ ನೀವು ಏನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೂ ಕೂಡ ಇದೇ ವಿಡಿಯೋನ ನೋಡಿ ನೀವು ಹಾಗೆ ಎಕ್ಸಿಟ್ ಆದ್ರಿ ಅಂತ ಅಂದ್ಕೊಳ್ಳಿ, ನಾವು ನೆಕ್ಸ್ಟ್ ಆಗಿರುವಂಥ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ತಲುಪೋದಿಲ್ಲ. ಆಗ ಮಾಹಿತಿ ಮಿಸ್ ಮಾಡ್ಕೊಳ್ತೀರಾ ಸ್ನೇಹಿತರೆ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಾವು ಹಾಕಿರುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಪಟ್ ಅಂತ ವಿಡಿಯೋನ ನೋಡಿ ಮಾಹಿತಿನ ತಿಳ್ಕೊಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.